ಪಂಡಿತ ರಾಮಕೃಷ್ಣ, ನೀನು ಹೇಗೆ ಹೇಳಿದ್ಯೋ ನಾನು ಹಾಗೆ ಮಾಡಿದ್ದೀನಿ. ಈಗ ಮುಂದೆ ಏನಪ್ಪ ಯೋಜನೆ? ಇದು ಕೇವಲ ಪ್ರಾರಂಭ ಆಚಾರ್ಯರೇ. ಆದ್ರೆ ನಾವು ಇನ್ ಮುಂದೆ ಇನ್ನೊಂದು ಮುಖವಾಡನ ಹಾಕೊಂಡು ಹೋಗ್ಬೇಕು. ಕೊನೆ ನಾಟಕ ಅದೇನು ಅಂತ ನಾನು ಇವತ್ ರಾತ್ರಿ ನಿಮಗೆಲ್ಲ ಹೇಳಿ. ಹೌದಾ? ಯೋಜನೆ ಅನುಸಾರ ನಿಮ್ ಕೆಲ್ಸಗಳನ್ನ ಮಾಡಿ ನಾನು ಏನ್ ಹೇಳಿದ್ನೋ ಹಾಗೆ ಮಾಡ್ಬೇಕು. ಸರಿನಾ? ಎಲ್ಲದಕ್ಕೂ ಮೊದ್ಲು ಎಲ್ಲರೂ ನಗಾಡ್ಬೇಕು. ನಡಿ. ನೋಡಿದ್ರ ಗುರುವರಿಯರೇ, ನಮ್ಮ ಯೋಜನೆ ಸಫಲ ಆಯ್ತು. ಹೌದಾ? ಮೃತ್ಯುವಿನ ಪ್ರಾಪ್ತಿ ಆಗೋದಕ್ಕೂ ಮುಂಚೆ ಸಮಸ್ತ ಆನಂದವೂ ಪ್ರಾಪ್ತಿ ಆಯ್ತು. ಭೋಜನ, ಅದು ಮೃಷ್ಟಾನ್ನ, ನೃತ್ಯ, ಇದೆಲ್ಲ ಸರಿ. ಅಸಲಿ ಆನಂದ ಸಿಗುತ್ತೆ ಮೃತ್ಯುವಿನ ನಂತರ. ಅಲ್ಲ, ನೀವಂತೂ ನಿಜಾನೇ ಹೇಳಿದ್ರಿ ಗುರುವರ್ಯ. ನೀವು ನೋಡಿದ್ರ ಎಂತ ಮೂರ್ಖರು ಇವರು ಅಂತ. ನಾವು ಮೃತ್ಯುವನ್ನ ತಗೊಂಡು ಇಷ್ಟು ಸಂತೋಷವಾಗಿ ಯಾಕೆ ಇದೀವಿ ಅಂತ ಇವರಿಗೆ ಬಿಟ್ಟೆ ಕೊಡ್ಲಿಲ್ಲ. ಅರೆ, ಆ ಫಕೀರ ಇದಾರಲ್ಲ, ಅಜ್ಞಾನಿ ಅವನು, ಏನೂ ಗೊತ್ತಿಲ್ಲ ಅವನಿಗೆ. ಅವ್ನು ಹೇಳ್ತಾನೆ ಅವನಿಗೆ ಎಲ್ಲಾ ಜ್ಞಾನವಿದೆಯಂತೆ, ನಾಟಕ ಮಾಡ್ತಾ ಇದ್ದಾನೆ. ಅವನಿಗೆ ಜ್ಞಾನವಿದ್ದಿದ್ರೆ ತಕ್ಷಣ ಅವನಿಗೆ ಅರ್ಥ ಆಗ್ತಾ ಇತ್ತು. ನಾವು ಪೂರ್ಣ ಅಮಾವಾಸ್ಯೆ ದಿನಾನೇ ಮೃತ್ಯು ಯಾಕೆ ಬೇಕು ಅಂತ ಹೇಳ್ತಾ ಇದ್ವಿ ಅಂತ. ಅವತ್ತಿನ ದಿನ ಏನು ವಿಶೇಷ ಇದೆ? ಆಚಾರ್ಯರೇ, ಏನ್ ಮಾತಾಡ್ತಿದ್ದೀರಾ? ನಿಧಾನವಾಗಿ ಮಾತಾಡಿ, ನಿಧಾನವಾಗಿ. ಇದು ತುಂಬಾ ದೊಡ್ಡ ರಹಸ್ಯ. ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ನೀವು ಎಂತ ಕಲ್ಪನೆ ಮಾಡಿದ್ರಿ ಗುರುವರ್ಯ. ಪೂರ್ಣ ಅಮಾವಾಸ್ಯೆಯ ಮೃತ್ಯುವಿನ ನಂತರ ನಮ್ಮ ಮುಂದಿನ ಜನ್ಮ ಎಷ್ಟು ಭವ್ಯವಾಗಿ, ಎಷ್ಟು ಆನಂದವಾಗಿ, ಎಷ್ಟು ಸುಖದಿಂದ ತುಂಬಿಕೊಂಡಿರುತ್ತೆ ಅಂತ. ನಾನೀಗ ಕಾಯುವಂತ ಸ್ಥಿತಿಲೇ ಇಲ್ಲ. ನನಗೆ ಆನಂದ ಎಲ್ಲೇ ಮೀರ್ತಾ ಇದೆ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಸುಲ್ತಾನ್ರು ಕಲ್ಲಿಗೇರಿ ಅಂತ ಹೇಳೋದಕ್ಕೆ ಮುಂಚೆನೆ ನಾನೇ ನನ್ನ ಕುತ್ತಿಗೆಗೆ ನೇಣು ಹಾಕೊಂಡ್ಬಿಡ್ಬೇಕು ಅನ್ನೋ ಅಷ್ಟು ಆಸೆ ಆಗ್ತಾ ಇದೆ. ನನ್ನ ಮನ್ಸು ಖಂಡಿತ ಇದನ್ನ ಹೇಳ್ತಾ ಇಲ್ಲ ಕಣೋ. ನಾವು ಖಂಡಿತ ಉಳ್ಕೋತೀವಿ ತಾನೆ. ಅಯ್ಯೋ ಆಚಾರ್ಯರೇ, ಉಳ್ಕೋತೀವಿ. ಸ್ವಲ್ಪ ಧೈರ್ಯ ತಗೊಳ್ಳಿ ಗುರುವರ್ಯ. ಬೆಳಗಿನ ಜಾವ ಸೂರ್ಯೋದಯ ಆಗ್ತಾನೆ ಶುಭ ಮುಹೂರ್ತನೂ ಶುರು ಆಗುತ್ತೆ. ಅದಾದ್ಮೇಲೆ ಆನಂದವೇ ಆನಂದ. ನಾವು ಉಳ್ಕೋತೀವಿ ತಾನೆ. ಆಚಾರ್ಯರೇ, ಉಳ್ಕೋತೀವಿ. ರಾಮ, ಮೃತ್ಯುಗೋಸ್ಕರ ಇಷ್ಟೊಂದು ಅವಸರ ಯಾಕೆ ಪಡ್ತಾ ಇರೋದು? ಬೆಳಗಿನ ಜಾವ ಎಲ್ಲ ಗೊತ್ತಾಗತ್ತೆ, ಸುಮ್ನಿರು. ತಪ್ಪಿತಸ್ಥರನ್ನ ಪ್ರಸ್ತುತಪಡಿಸಲಾಗಲಿ. ಜಿ ಹುಜೂರ್. ಬರ್ದಾಶ್ತ್ ಕೆ ಬಾಹರ್ ಆಗಿದೆ ಇವರ ಖುಷಿ ಬಾಬಾ. ಬರ್ದಾಶ್ತ್ ಕೆ ಬಾಹರ್. ನೀವು ಪತ್ತೆ ಮಾಡಿದ್ರ ಇವ್ರಿಗೆ ಯಾಕಷ್ಟು ಕುತೂಹಲ ಅಂತ ಗಲ್ಲಿಗೇರೋದಕ್ಕೆ? ಅಲ್ಲ ಹುಜೂರ್, ಕೆಲವು ರಹಸ್ಯಗಳು ಎಲ್ಲಿ ಗೊತ್ತಾಗುತ್ತೆ. ಹೇಗಂದ್ರೆ ನಕ್ಷತ್ರಗಳ ಚಲನಗಳು ಅದರಿಂದ ಬಿಡುಗಡೆ ಆಗುವುದು. ಆದ್ರೆ ಯಾಕೆ ನಗ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಹುಜೂರ್, ಒಂದ್ ವಿಷಯ ಗೊತ್ತಾಯ್ತು. ಒಂದ್ ವೇಳೆ ಅವರಿಗೆ ಮೃತ್ಯು ಆಗ್ಬಿಟ್ರೆ ಅವ್ರಿಗೆ ಖಂಡಿತವಾಗ್ಲೂ ಲಾಭ ಆಗೋದ್ರಲ್ಲಿದೆ. ಅವ್ರ ಜೀವನನೇ ಬದಲಾಗುತ್ತೆ. ಮೃತ್ಯುವಾದರೆ ಇವರ ಜೀವನ ಹೇಗೆ ಬದಲಾಗುತ್ತೆ ಬಾಬಾ? ಅಲ್ಲ ಹುಜೂರ್, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಂತಹ ಏನು ಖಾಸ್ ಬಾತ್ ಇರಬಹುದು ಬಾಬಾ? ಬರ್ದಾಶ್ತ್ ಕೆ ಬಾಹರ್ ಆಗಿದೆ ಬಾಬಾ. ಅದನ್ನ ನಾನು ತಿಳ್ಕೊಳ್ಳೋಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹೋಗಿ ಪತ್ತೆ ಮಾಡಿ. ಅಲ್ಲ, ನಾನೀಗಷ್ಟೇ ನಕ್ಷತ್ರಗಳನ್ನು ಲೆಕ್ಕ ಹಾಕಿದ್ದೇನೆ. ಇವತ್ಯಾವುದೋ ಒಳ್ಳೆ ಯೋಗನೇ ಇದೆ ಹುಜೂರ್. ಗುರುವರ್ಯ, ನೆನ್ಪಿದೆ ಅಲ್ವಾ ಏನ್ ಮಾಡ್ಬೇಕು ಅಂತ? ಹಾ, ನೆನಪಿದೆ, ಎಲ್ಲ ನೆನಪಿದೆ. ನಿನಗೆ ನೆನಪಿದೆ ತಾನೇ? ನಾವು ಮೃತ್ಯುವಿನ ಬಾಗಿಲ ಬಳಿನೇ ನಿಂತಿದ್ದೀವಿ. ರಾಮ, ಬರ್ತೀನಿ. ಇನ್ನು ಸೀದಾ ಸ್ವರ್ಗದಲ್ಲಿ ಭೇಟಿಯಾಗೋಣ. ರಾಮ,
ಖಂಡಿತ ಉಳ್ಕೋತೀವಿ ತಾನೆ. ನಂಬಿಕೆ ಇಟ್ಕೊಳ್ಳಿ ಗುರುವರ್ಯ, ನಮಗೆ ಇದನ್ ಬಿಟ್ಟು ಬೇರೆ ದಾರಿನೂ ಇಲ್ಲ, ಬೇರೆ ಯೋಜನೆನೂ ಏನೂ ಇಲ್ಲ. ಸರಿ, ನಾವೀಗ ಶುರು ಮಾಡೋಣವಾ? ಮಣಿ, ಈ ಮುದ್ಕನ್ನ ನೇಣಗಮದಲ್ಲಿ ನೇತಾಡದನ್ನ ನೋಡೋ ಆನಂದನೇ ಬೇರೆ. ಇವನೇನಾದ್ರೂ ನಿಜವಾಗ್ಲೂ ಸತ್ತೋಗ್ಬಿಟ್ರೆ? ಅಯ್ಯೋ, ಈ ಸುಲ್ತಾನ್ ಯಾಕಿಷ್ಟು ಸಮಯ ತಗೋತಿದ್ದಾನೆ? ಈ ಮುದುಕನಲ್ಲಿ ಎಷ್ಟು ಶಕ್ತಿ ಇದೆ. 2 ಕ್ಷಣದಲ್ಲಿ ಈ ಮುದುಕ ಸತ್ತು ಹೋಗ್ತಾನೆ. ಮುದುಕ ಅಂತ ಹೊರಟೋಗ್ತಾನೆ. ಆದಷ್ಟು ಬೇಗ ಮಾಡಿ ಸುಲ್ತಾನರೇ, ಬೇಗ ಶುರು ಮಾಡಿ. ಇವ್ರಿಗಿಂತ ಮೊದ್ಲು ನನ್ನನ್ನೇ ನೇಣ್ಗಂಬಕ್ಕೆ ಏರ್ಸಿ. ಬೇಗ ಶುರು ಮಾಡೋದು, ಬೇಗ ಶುರು ಮಾಡಿ. ನೀನು ನನಗಿಂತ ಮೊದ್ಲು ನೀನೇ ಕಲ್ಲಿಗೆ ಏರ್ಬೇಕು ಅಂತನಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ನಿನಗಿಂತ ಬಲಿಷ್ಠ, ನಾನು ನಿನಗಿಂತ ಜ್ಞಾನಿ, ನಾನು ನಿನಗಿಂತ ಮಹಾನ್ ಇದ್ದೀನಿ. ನಾನು ಮೊದ್ಲು ಕಲ್ಲಿಗೆ ಏರ್ಬೇಕು. ಸುಲ್ತಾನ್, ನನಗೆ ಕಲ್ಲಿಗೆ ಏರಿಸೋದಕ್ಕೆ ಆದೇಶವನ್ನ ಕೊಡಿ. ನೀವು ಕೊಡಿ. ಇಲ್ಲ, ನಾನ್ ಮೊದ್ಲು ನೇಣಿಗೆ ಏರ್ತೀನಿ. ನನಗೆ ಗೊತ್ತಿದೆ, ಎಲ್ಲ ಲಾಭ ನಿನಗೆ ಸಿಗಬೇಕು ಅಂತ ತಾನೆ. ಇದು ಅಸಂಭವ. ಮೊದಲ ಅಧಿಕಾರ ನನಗೆ ಇರೋದು. ನಾನು ಮೊದಲು ಕಲ್ಲಿಗೆ ಗುರಿ ಆಗ್ತೀನಿ. ಇಲ್ಲ, ನಾನ್ ಮೊದ್ಲು ಕಲ್ಲಿಗೆ ಏರ್ತೀನಿ. ನಾನು ಏರ್ತೀನಿ. ಇಲ್ಲ, ನನಗೆ ಬೇಕು. ನಾನ್ ಮೊದ್ಲು. ಇಲ್ಲ, ಮೊದಲು ನಮ್ಮ ಗುರುಗಳನ್ನೇ ನೇಣಗಂಬದಲ್ಲಿ ನೇತಾಡೋದಕ್ಕೆ ಬಿಡಿ. ನಮ್ಮ ಸಂತೋಷದ ಬಗ್ಗೆ ಆದ್ರೂ ಯೋಚನೆ ಮಾಡಿ. ಗುರುಗಳೇ, ಕೇಳಿ ಇಲ್ಲಿ. ನೇಣು ಹಗ್ಗನ ತಗೊಂಡು ಕುತ್ತಿಗೆಗೆ ಹಾಕೊಂಡು ನೇಣು ಹಾಕೊಂಡ್ಬಿಡಿ. ಅಯ್ಯೋ, ಇಲ್ಲ, ನಾನ್ ಮೊದ್ಲು ಏರ್ತೀನಿ. ನಾನು ಏರ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ ನೀವಿಬ್ರು? ಏನ್ ಹುಡುಗಾಟ್ಕ ಇದು? ಹುಡುಗರ ತರ ಆಡ್ತಿದ್ದೀರಾ? ನಾನ್ ಸಾಯ್ತೀನಿ ಅಂತ. ಅದೇನ್ ಜೋಕಲಿನ ತೂಗೋದಕ್ಕೆ ಹಠ ಮಾಡ್ತಾ ಇದ್ದೀರಾ? ನೇಣದು ನೇಣಿನ ಹಗ್ಗ ಅದು. ನನ್ ತಲೆ ಕೆಡಿಸ್ಬಿಟ್ಟಿದ್ದೀರಾ ನೀವಿಬ್ರು ಅದೆಂತ ವ್ಯಕ್ತಿಗಳು? ಯಾವ ಗ್ರಹದಿಂದ ಬಂದಿರುವಿರಿ? ಮತ್ತು ಮಹಾರಾಜ ಕೃಷ್ಣ ದೇವರಾಯರು ಅದೆಂತ ಚಿಂತನ ಕಳಿಸಿದ್ದಾರೆ ನಮ್ಮ ಹತ್ರ. ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ. ನಮ್ ಜೀವನಕ್ಕೆ ಒಂದು ಮುಕ್ತಿ ಕೊಡಿ. ನಮ್ ಜೀವನ ಹೇಗಿದ್ರು ಶಾಪದಿಂದ ಕೂಡಿದೆ. ಮೃತ್ಯು ಆದ್ಮೇಲೆ ನಮಗೆ ಪರಮ ಸುಖವೇ ಇದೆ. ಬೇಗ ಶುರು ಮಾಡಿ ಸುಲ್ತಾನರೇ, ವಿಳಂಬ ಮಾಡ್ಬೇಡಿ. ಇವತ್ತು ಸೂರ್ಯೋದಯ ಆಗೋಕ್ಕೂ ಮೊದ್ಲು ನಾವು ನೇಣಿಗೆ ಇರೋದು ತುಂಬಾನೇ ಮುಖ್ಯ. ಯಾವ ಅಪರಾಧಿ ಸ್ವಯಂ ಬರ್ತಾನೆ ಅವನೇ ನಿಜವಾದ ಅಪರಾಧಿ. ನಾನೇ ಅಪರಾಧಿ. ನಾನೇ ಗಲ್ಲಿ ಗುರಿ ಆಗ್ತೀನಿ. ಮೊದಲು ನನ್ನನ್ನು ಗಲ್ಲಿಗೆ ಏರಿಸಿ. ಮೊದಲು ನಾನು ಈ ಶುಭ ಮುಹೂರ್ತದಲ್ಲಿ ಸಾಯ್ಬೇಕು ಅಂತ ಇಚ್ಛೆ ಪಡ್ತೀನಿ. ಹಾಕಿ ಮೊದಲು ಹಾಕಿ. ಇವತ್ತೇನು ವಿಶೇಷವಾಗಿದೆ ಬಾಬಾ? ಇಲ್ಲ, ಮೊದಲು ನಾನು ನೇಣಿಗಂಬಕ್ಕೆ ಇರೋದು ಗುರುವರ್ಯ. ಮೊದಲು ನಾನು ಸಾಯ್ತೀನಿ. ನಾನು ಮೊದಲು. ಸರಿ, ನೀನೇ ಸಾಯಿ. ಮೊದಲು ಸಾಯಿ. ಒಂದ್ ವೇಳೆ ನಾನು ಸಾಯ್ಬೇಕಾದ ಪರಿಸ್ಥಿತಿ ಬಂದ್ರೆ ಖಂಡಿತ ಪ್ರೇತ ಆಗಿ ನಿನ್ನ ಕಾಡ್ತೀನಿ ಅಷ್ಟೇ. ನಾನು ಪಾಪ ಸುತ್ಕೊಳ್ಳೋದು ಕಣೋ ನಿನಗೆ. ಗುರುವರ್ಯ, ನೇಣಿಗೆ ಇರೋದು ಒಟ್ಟಿಗೆ, ಪ್ರೇತ ಆಗೋದು ಒಟ್ಟಿಗೆನೆ. ನೀವಂತೂ ಸ್ವಲ್ಪ ಹಿಡ್ಕೊಳ್ತೀರಾ? ಬಿಡ್ಬೇಡಿ. ಇಲ್ಲ, ನಾನು ಮೊದಲು. ಇಲ್ಲ, ಬಾಯ್ ಮುಚ್ಚಿ ನೀವಿಬ್ಬರು. ನನ್ನ ಮಾತನ್ನ ಗಮನವಿಟ್ಟು ಕೇಳಿ. ವಿಷಯ ಏನು ಅಂತ ನೀವು ನನಗೆ ಹೇಳಿ ಇಲ್ದೇ ಇದ್ರೆ ನಿಮ್ಮಿಬ್ರನ್ನ ಗಲ್ಲಿಗೇರೋಕೆ ನಾನು ಬಿಡೋದಿಲ್ಲ. ಅಯ್ಯೋ, ಹೇಳಿ, ನನ್ನ ಪ್ರಶ್ನೆ ಕೇಳಿರೋದು. ಸುಲ್ತಾನರೇ, ನಾನು ಒಂದು ಷರತ್ತನ್ನ ಹಾಕಿ ನಿಮಗೆ ಈ ರಹಸ್ಯ ಹೇಳ್ತೀನಿ. ನೀವು ನನಗೆ ಒಂದು ಮಾತು ಕೊಡ್ಬೇಕು. ನೀವು ಇವ್ರಿಗಿಂತ ಮೊದಲು ನನ್ನನ್ನ ನೇಣಿಗೆ ಏರಿಸ್ತೀನಿ ಅಂತ. ಒಪ್ಪಿಗೆ ಇದೆ ನಮಗೆ. ನಿಮಗೆ ನಾವು ಮೊದಲು ಗಲ್ಲು ಶಿಕ್ಷೆ ಕೊಡ್ತೀವಿ. ಈಗ ಹೇಳಿ, ಯಾಕೆ ನೀವಿಬ್ಬರು ಉತ್ಸುಕರಾಗಿದ್ದೀರಾ ಗಲ್ಲನ್ನ ಏರೋದಕ್ಕೆ? ಸರಿ, ನಾನು ಹೇಳ್ತೀನಿ. ಸುಲ್ತಾನರೇ, ಅದೇನು ಅಂತ ಹೇಳಿದ್ರೆ, ನಮ್ಮ ರಾಜಪುರೋಹಿತರು ಭವಿಷ್ಯವಾಣಿ ಹೇಳಿದ್ದಾರೆ. ಇವತ್ತು ಪೂರ್ಣ ಅಮಾವಾಸ್ಯೆ ದಿನ ಯಾರು ಮೊದಲು ನೇಣಿಗೆ ಏರ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಇಲ್ಲಿಯ ಮಹಾರಾಜ ಆಗ್ತಾರಂತೆ. ಬಾಬಾ, ಏನ್ ಹೇಳ್ತಿದ್ದಾರೆ ಇವರು? ಬಾಬಾ, ಅಲ್ಲ ಹುಜೂರ್, ನಾನೀಗ್ಲೇ ನನ್ನ ಗಣಿತ ನೋಡಿ ಹೇಳ್ತೀನಿ ಹುಜೂರ್. ಹುಜೂರ್, ಏನು ಅರ್ಥ ಆಗ್ತಿಲ್ಲ ಹುಜೂರ್. ಫಕೀರ್ ಬಾಬಾ, ನೀವು ಭೃಗುಸಹಿಯ ಬಗ್ಗೆ ಅಧ್ಯಯನ ಮಾಡಿರ್ತೀರಾ ಅಲ್ವಾ? ಹಾಗಾದ್ರೆ ಇದು ನಿಮಗೆ ತಿಳಿದಿರ್ಲೇಬೇಕಲ್ವಾ? ಇವತ್ತು ಎಂತ ರಾಜಯೋಗ ಇದೆ ಅಂತ. ಅಲ್ಲ, ಗೊತ್ತಿದೆ ಮುಜೆ. ಹಾಗಿದ್ರೆ ನಮಗೆ ಯಾಕೆ ತಿಳಿಸಲಿಲ್ಲ ನೀವು? ನಿಮಗೇನಾದ್ರೂ ಬರುತ್ತೋ ಇಲ್ವೋ? ಅಲ್ಲ, ಹುಜೂರ್, ಪಂಡಿತ ರಾಮಕೃಷ್ಣ ಏನ್ ಹೇಳ್ತಿದ್ದಾರೆ ಸರಿಯಾಗಿ ಹೇಳ್ತಿದ್ದಾರೆ. ಹುಜೂರ್, ನಾನ್ ನಿಮ್ಗೆ ಮೊದಲೇ ಹೇಳಿದ್ದಲ್ಲ, ಇವತ್ತೊಳ್ಳೆ ರಾಜಯೋಗ ಇದೆ ಅಂತ. ಇವತ್ತು ಯಾರು ನೇಣಿಗೆ ಶರಣ ಆಗ್ತಾರೋ
ಅವರು ಮುಂದಿನ ಜನ್ಮದಲ್ಲಿ ಇಲ್ಲಿ ರಾಜನಾಗಿ ಹುಟ್ಟುತ್ತಾರೆ. ನನಗೆ ಈಗ ಅರ್ಥ ಆಯ್ತು. ಇವರಿಬ್ರು ಯಾಕೆ ಇವತ್ತೇ ನೇಣಿಗೆ ಶರಣಾಗ್ಬೇಕು ಅಂತ ಕಾತುರ ಪಡ್ತಾ ಇದ್ದಾರೆ ಅಂತ. ಸತ್ಯವಾಗ್ಲು. ಮತ್ತೆ ಎರಡನೇದಾಗಿ ಯಾರು ನೇಣಿಗೆ ಇರ್ತಾರೋ ಅವ್ರು ಇಲ್ಲಿಯ ಮಹಾಮಂತ್ರಿಗಳಾಗ್ತಾರೆ. ಅರ್ಥಾತ್ ಮರಣದ ನಂತರ ಪೂರ್ತಿ ರಾಜ್ಯ ನಮ್ಮದಾಗತ್ತೆ. ಅದೇನು ಹೇಳುತ್ತಿರುವಿರಿ ನೀವು? ಸತ್ಯ ಹೇಳ್ತಿದ್ದೀನಿ ಮಹಾಪ್ರಭು. ಅದಕ್ಕೇನೆ ಪತ್ರದಲ್ಲಿ ತಿರ್ಚಿ ಬರ್ದಿರೋದ್ ನಾವು. ಮತ್ತೆ ನಿಮ್ಮ ಹತ್ರ ತಗೋ ಬಂದಿದ್ದು. ಬನೆ ಖಾನ್, ಹೌದು, ನಿಜ ಹೇಳ್ತಿದ್ದಾರೆ ಸುಲ್ತಾನ್. ಇದನ್ನ ನೋಡಿ, ಸರಿಯಾಗಿ ನೋಡಿ ಸುಲ್ತಾನ್. ಇವರು ಪರಿಚಯ ಪತ್ರದಲ್ಲಿ ಅಕ್ಷರನ ತಿದ್ದಿ ಬದಲಾಯಿಸಿದ್ದಾರೆ. ಹಾ ಸುಲ್ತಾನ ಮಹಾಪ್ರಭು, ನೋಡಿ ನೋಡಿ, ಗಮನ ಕೊಟ್ಟು ನೋಡಿ. ಘೋರ ಧಾರ್ಮಿಕಕ್ಕೆ ಕಳ್ಳ ಧಾರ್ಮಿಕ ಅಂತ ಬರ್ದಿದ್ದೀನಿ. ಸ್ವಲ್ಪ ತಿದ್ ಬರ್ದಿದ್ದೀನಿ, ಸ್ವಲ್ಪ ಅಳ್ಸ್ ಬರ್ದಿದ್ದೀನಿ. ಅಲ್ಲ, ಸಾಯೋದಕ್ಕೆ ಆಗ್ಲೇ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಇವರು. ಬಾಬಾ, ಇವರು ಸುಲ್ತಾನ್ ಮತ್ತೆ ವಜೀರ್ ಆಗ್ಬಿಟ್ರೆ ಆಗ ನಾವೇನ್ ಮಾಡೋದು? ಬರ್ದಾಶ್ಗೆ ಬಾಹರಾಗಿದೆ ಈ ತಪ್ಪು. ಬರ್ದಾಶ್ಗೆ ಬಾಹರಾಗಿದೆ ಈ ತಪ್ಪು. ಅಲ್ವಾ 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 ಸುಲ್ತಾನರೇ? ನೋಡಿ ನೋಡಿ, ನಾನು ಇನ್ನೊಂದು ಅಪರಾಧ ಮಾಡ್ಬಿಟ್ಟಿದ್ದೀನಿ. ನನಗಂತೂ ಮೊದಲು ನೀವು ನೇಣಿಗೆ ಏರಿಸಲೇಬೇಕಾಗುತ್ತೆ. ಇಲ್ಲ ಇಲ್ಲ, ಮೊದಲು ನನ್ನನ್ನು ಗಲಿಗೇರಿಸ್ಬೇಕು ನೀವು. ನಾನ್ ಸಾಯ್ಬೇಕು ಮೊದಲು. ದಯವಿಟ್ಟು 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 ನನ್ನನ್ನು ಸಾಯಿಸಿ ಮೊದಲು ನೀವು. ಇಲ್ಲ 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 ಸುಲ್ತಾನರೇ, ನನಗೆ ನೀವು ಮಾತು ಕೊಟ್ಟಿದ್ದೀರಾ ನನ್ನನ್ನೇ ಮೊದಲು ನೇಣಿಗೆ ಏರಿಸ್ತೀನಿ ಅಂತ. ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ಇಲ್ಲ, ನಾನು ಹೋಗ್ತೀನಿ. ಏ ಚೆಲ್ಲದ ಬಾಪ, ಮೊದಲು ನನ್ನ ಹಾಕು ನೇಣಿಗೆ. ಮೊದಲು ನಾನು ಬಿಡೋ. ನಾನು ಸಾಕು, ನಿಲ್ಲಿಸಿ. ನಾನಂತೂ ಬಿಡೋದಿಲ್ಲ. ನಾನು ಬಿಡೋದಿಲ್ಲ. ನಾನು ಹೇಳುತ್ತಿರುವೆ, ನಿಲ್ಲಿಸಿ ಎಂದು. ಇಬ್ಬರು ಪಕ್ಕಕ್ಕೆ ಹೋಗಿ. ನಿಮ್ಮಿಬ್ಬರಲ್ಲಿ ಯಾರಿಗೂ ಗಲ್ಲಾಗುವುದಿಲ್ಲ. ನಾವು ಗಲ್ಲು ಶಿಕ್ಷೆನ ತಗೊಳ್ತೀವಿ. ನಾವೇ ಸತ್ತು ಹೋಗ್ತೀವಿ. ಮುಂದಿನ ಜನ್ಮದಲ್ಲಿ ನಾವು ಇಲ್ಲಿಯ ಸುಲ್ತಾನರಾಗುತ್ತೇವೆ. ಹುಜೂರ್, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಮೊದಲಿಂದಾನೇ ಇಲ್ಲಿನ ಸುಲ್ತಾನ್ರು. ಸರಿಯಾಗಿ ಹೇಳಿದಿರ ನೀವು ಬಾಬಾ ಫಕೀರ್, ಸರಿಯಾಗಿ ಹೇಳಿದ್ರೆ. ಹಾ, ಸರಿಯಾಗಿ ಹೇಳಿದ್ದಾರೆ ಸುಲ್ತಾನ್ರೆ. ಆದ್ರೆ ನೀವು ಮಾಡ್ತಾ ಇರೋದು ಮಾತ್ರ ಸರಿ ಇಲ್ಲ. ನೀವು ನಿಮ್ ಮಾತಿನಿಂದ ತಪ್ಪಿಸ್ಕೋತಿದ್ದೀರಾ. ನೀವು ನನಗೆ ಮಾತು ಕೊಟ್ಟಿದ್ದೀರಾ ನಾನು ಮೊದಲು ನೇಣಿಗೆ ಏರಿಸ್ತೀನಿ ಅಂತ. ನಿಮ್ ಮಾತನ್ನ ನೆರವೇರಿಸಿ. ಮೊದಲು ನಾನೇ ರಾಜನಾಗುವಂತದ್ದು. ನಾನು ವಯಸ್ಸಿನಲ್ಲಿ ದೊಡ್ಡವನು. ಮೊದಲು ಅಧಿಕಾರ ನನಗೆ ಸಿಗೋದು. ಇಲ್ಲ ಇಲ್ಲ, ಮೊದಲು ನಾನು ಹೇಳ್ತೀನಿ. ನಾನೇ ಆಗ್ತೀನಿ. ಇಲ್ಲ, ನಾನು ಆಗ್ತೀನ. ಬಿಡ, ನಾನು. ಬನ್ನಿರಿ ಬನ್ನೆ ಖಾನ್, ಇವರಿಬ್ಬರನ್ನ ಹಿಡೀರಿ. ಇಲ್ಲ, ಯಾವ ಸಂದರ್ಭದಲ್ಲೂ ಇವರನ್ನ ಸಾಯೋದಕ್ಕೆ ಬಿಡಬೇಡಿ. ಹುಜೂರ್, ಈ ಮುಹೂರ್ತಕ್ಕೆ ಯಾರು ಗಲ್ ಶಿಕ್ಷೆನೂ ಆಗ್ಲಿಲ್ಲ ಅಂದ್ರೆ, ಯಾರು ಸಾಯ್ದಲ್ಲೇ ಇದ್ರೆ, ಹಾಗಿದ್ದಲ್ಲಿ ಇಲ್ಲಿಯ ಸುಲ್ತಾನ ನಾವೇ ಆಗಿರುತ್ತೇವೆ. ಅಲ್ಲ, ಮತ್ತು ನಮ್ಮ ನಂತರ ನಮ್ಮ ಮಕ್ಕಳು ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಸಿಗೋದಿಲ್ಲ. ನಾವು ಸುಲ್ತಾನ್ ಶಂಶುದ್ದೀನ್ ಆಜ್ಞೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಂತನತ್ನಲ್ಲಿ ಇವತ್ತು ಯಾರಿಗೂ ಕೂಡ ಗಲ್ಲು ಶಿಕ್ಷೆ ಆಗುವುದಿಲ್ಲ. ಅರೆ ವಾ ರಾಮ, ಮೆಚ್ಚದೆ ನಿನ್ನ ಬುದ್ಧಿವಂತಿಕೆನಾ? ಹುಳುಗಳು ಬೀಳಿ ಸುಲ್ತಾನನಿಗೆ. ನಾಯಿಗಳ ತರ ಉಪವಾಸ ಸಾಯ್ಲಿ. ನಮ್ಮ ಮುದುಕನ ನೇಣನ್ನ ಸ್ಥಗಿತಗೊಳಿಸ್ಬಿಟ್ಟ. ಎಂತ ಕೆಲ್ಸ ಆಗೋಯ್ತು. ಈ ಮುದುಕ ಸತ್ತಿದ್ರೆ ನಾವು ರಾಜಗುರು ಆಗ್ತಿದ್ವಿ. ರಾಜಗುರು. ಈ ಸುಲ್ತಾನ ನಮ್ಮ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟ. ನಾವು ಎಲಾನ್ ಮಾಡ್ತಾ ಇದ್ದೀವಿ, ನಮ್ಮ ಸಲ್ತನತ್ನಲ್ಲಿ ಎಂದೆಂದಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ನಿಲ್ಲಿಸಲಾಗುವುದು. ಯಾರಿಗ್ ಗೊತ್ತು ಈ ಸಿತಾರೆ ಯಾವಾಗ ಯೋಗ ಬದಲಾಯಿಸುತ್ತೆ ಅಂತ. ಗಲ್ಲನ್ನ ನಿಲ್ಲಿಸಿ. ಮತ್ತು ಇವರಿಬ್ಬರನ್ನ ರಾಜ ಮರ್ಯಾದೆಯಿಂದ
ವಿಜಯನಗರಕ್ಕೆ ತಲುಪಿಸಲಾಗಲಿ. ಜಿ ಹುಜೂರ್. ಜೋಪಾನ್ವಾಗಿ ನೋಡ್ಕೊಳ್ಳಿ. ದಾರಿಯಲ್ಲಿ ಇವರು ಸತ್ತು ಹೋಗ್ಬಾರ್ದು, ಮತ್ಯಾರು ಇವರನ್ನ ಸಾಯಿಸಬಾರ್ದು. ಪೂರ್ಣ ಭದ್ರತೆಯಿಂದ ಕರೆದುಕೊಂಡು ಹೋಗಿ. ಜೋ ಹುಕುಂ ಹುಜೂರ್. ಇಲ್ಲ ಇಲ್ಲ ಸುಲ್ತಾನರೇ, ನೀವು ಮಾಡ್ತಿರೋದು ಸರಿ ಇಲ್ಲ ಸುಲ್ತಾನ. ಹೌದೇ? ನಾವು ನಿಮ್ಮ ಜೊತೆ ನ್ಯಾಯವಾಗಿ ನಡೆದುಕೊಳ್ಳಲಿಲ್ಲವೇ? ವಾಹ್, ನೀವಿಬ್ಬರು ನನ್ನೊಟ್ಟಿಗೆ ನಡೆದುಕೊಂಡಿದ್ದು ಆ ವಿಷಯವೇನೋ? ನನ್ನ ಮನಸ್ಸು ಹೇಳುತ್ತೆ ನಿಮಗೆಂತ ಶಿಕ್ಷೆ ಕೊಡಬೇಕು, ಎಂತ ಶಿಕ್ಷೆ ಕೊಡಬೇಕು ಎಂದರೆ ತಾಳಲಾಗುತ್ತಿಲ್ಲ, ನಮಗೆ ತಾಳಲಾಗುತ್ತಿಲ್ಲ. ಸುಲ್ತಾನರಾಗುವುದಕ್ಕೆ ನಾವು ನಿಮ್ಮಿಬ್ಬರಿಗೂ ಯಾವ ಅವಕಾಶವನ್ನು ಕೊಡಲ್ಲ. ಯಾವ ಅವಕಾಶವನ್ನು? ಕರೆದುಕೊಂಡು ಹೋಗಿ ಇವರನ್ನು ಫಾರನ್. ಜಿ ಹುಜೂರ್. ಪಂಡಿತ ರಾಮಕೃಷ್ಣ, ನನಗೆ ನಂಬಕ್ಕೆ ಆಗ್ತಿಲ್ಲ ನಾವು ಜೀವಂತವಾಗಿದ್ದೀವಿ ಅಂತ. ಬಹಳ ಚೆನ್ನಾಗಿ ಅಭಿನಯ ಮಾಡಿದೆ ನೀನು. ಈ ವಿಷಯ ಮಹಾರಾಜರಿಗೆಲ್ಲಾದ್ರೂ ಗೊತ್ತಾಯ್ತು ಅಂದ್ರೆ ಅವರು ಕೂಡ ನಂಬೋದೇ ಇಲ್ಲ. ಹಾಗೇನೆ ಧನ್ಯವಾದ ಆಚಾರ್ಯರೇ. ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಪಂಡಿತ ರಾಮಕೃಷ್ಣ ತನ್ನ ಬುದ್ಧಿವಂತಿಕೆ ಉಪಯೋಗಿಸಲಿಲ್ಲವೆಂದರೆ ಅನರ್ಥವಾಗುತ್ತಿತ್ತು. ಹಾಗೂ ಗುರುಗಳು ಕೂಡ ನಮ್ಮ ಮುಂದೆ ಜೀವಂತವಾಗಿ ನಿಲ್ಲುತ್ತಿರಲಿಲ್ಲ. ಹೌದು ಹೌದು, ನಾನು ಇದನ್ನು ಒಪ್ತೀನಿ ಮಹಾರಾಜರೇ. ಆದ್ರೆ ಮಹಾರಾಜರೇ, ನಾವು ಸಹ ಬಹಳ ಧೈರ್ಯವಾಗಿ ಅದ್ಭುತವಾದ ಸಾಹಸವನ್ನು ತೋರಿದ್ವಿ ಅಲ್ವಾ ರಾಮ? ಮತ್ತೆ ನಾವು ನಿಮಗೆ ಸಂಪೂರ್ಣ ಸಹಾಯ ಮಾಡಿದ್ವಿ ಅಲ್ವಾ? ಹೌದು ತಾನೆ? ಹೌದು ಗುರುವರ್ಯ. ನೀವು ನಿಮ್ಮನ್ನು ಮೀರ್ಸಕ್ಕಾಗತ್ತಾ ಹೇಳಿ? ಹೌದು ಮಹಾರಾಜ, ನಮ್ಮ ಸಹಯೋಗವಿಲ್ಲದೆ ಈ ಯೋಜನೆ ಸಂಪೂರ್ಣವಾಗೋದು ಅಸಂಭವವಿತ್ತು ಮಹಾರಾಜರೇ. ಮಂತ್ರಿಗಳ ಈ ಸಂಪೂರ್ಣ ಘಟನೆಗಳು ಯಾವುದು ಸಾಮಾನ್ಯವಲ್ಲ. ಖಂಡಿತವಾಗಿಯೂ ಯಾರದ್ದೋ ಷಡ್ಯಂತ್ರ. ಕೇವಲ ಪಂಡಿತ ರಾಮಕೃಷ್ಣ ಹಾಗೂ ಗುರುಗಳಿಗೆ ಮಾತ್ರವಲ್ಲ, ಸಂಪೂರ್ಣ ವಿಜಯನಗರ ರಾಜ್ಯಕ್ಕೆ ಹಾನಿ ಮಾಡಲು ಯೋಚಿಸಿದ್ದಾರೆ. ಹೌದು ಮಹಾರಾಜರೇ, ನೀವು ಹೇಳ್ತಾ ಇರೋದು ಸತ್ಯ. ಮಂತ್ರಿಗಳೇ, ಮಹಾರಾಜರೇ, ನೀವು ಈ ಪ್ರಕರಣದ ಪರೀಕ್ಷೆ ಮಾಡಿ, ಸೂಕ್ಷ್ಮವಾಗಿ ಮಾಡಿ, ಹಾಗೂ ನಮ್ಮ ಮುಂದೆ ಆ ಅಪರಾಧಿಯನ್ನು ಪ್ರಸ್ತುತಪಡಿಸಿ. ವಿಜಯನಗರ ರಾಜ್ಯಕ್ಕೆ ಅಹಿತವನ್ನು ಯೋಚನೆ ಮಾಡಿದವರನ್ನು ಖಂಡಿತ ನಾವು ಬಿಡುವುದಿಲ್ಲ. ಕಠೋರವಾದ ದಂಡನೆ ಕೊಟ್ಟೇ ಕೊಡುವೆವು. ಆಗ್ಲಿ ಮಹಾರಾಜರೇ. ಮಂತ್ರಿಗಳೇ, ಈ ಸಂಪೂರ್ಣ ಕಾರ್ಯದ ಹಿಂದಿನ ಉದ್ದೇಶವೇನು ಇದು ತಿಳಿಯುವುದು ಕೂಡ ಅತಿ ಅವಶ್ಯವು. ನೀವೇನು ಯೋಚನೆ ಮಾಡಬೇಡಿ, ಈ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗಲ್ಲ. ಇಂದು ಪಂಡಿತ ರಾಮಕೃಷ್ಣರು ಇರಲಿಲ್ಲವೆಂದರೆ ಅನರ್ಥವಾಗುತ್ತಿತ್ತು. ಮಹಾಪ್ರಭು, ಹೇಳಬೇಕು ಅಂದ್ರೆ ಈ ಪೂರ್ತಿ ಘಟನೆಯಲ್ಲಿ ಸ್ವಲ್ಪ ಒಳ್ಳೇದು ಆಗಿದೆ. ಇದರಲ್ಲಿ ಒಳ್ಳೆಯದೇನಾಗಿದೆ? ಮಹಾಪ್ರಭು, ಒಳ್ಳೇದು ಏನಾಗಿದೆ ಅಂದ್ರೆ ಸುಲ್ತಾನರು ವಿಜಯನಗರದ ಸಂಧಿ ಪ್ರಸ್ತಾವನೆಯನ್ನ ಸ್ವೀಕಾರ ಮಾಡಿದ್ದಾರೆ. ಅದು ಯಾವುದೇ ರೀತಿಯ ಷರತ್ತುಗಳು ಇಲ್ಲದೆ. ಇದು ನಿಜವಾಗಿಯೂ ಸತ್ಯವೇ? ಹೌದು ಮಹಾಪ್ರಭು. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಇಷ್ಟೆಲ್ಲ ಆದ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ. ಪಂಡಿತ ರಾಮಕೃಷ್ಣ, ನಿಮ್ಮ ಮೇಲೆ ಗರ್ವವಿದೆ. ಪ್ರಶಂಸೆ ಮಾಡುತ್ತೇವೆ ನಿಮ್ಮ ಬುದ್ಧಿವಂತಿಕೆ. ಘೋರ ಘೋರ! ಶಾಂತರಾಗಿರಿ, ಶಾಂತರಾಗಿರಿ. ನಾವೇ ನಾವೇ ಮಹಾರಾಜರೇ, ನೀವು ಕಳ್ಳತನ ಮಾಡ್ತಿದ್ದೀರಾ? ಮಹಾರಾಣಿ ತಿರುಮಲಾಂಬ, ನಾವು ಹೇಗೆ ಕಳ್ಳತನ ಮಾಡುತ್ತೇವೆ? ಹಾಗಾದ್ರೆ ಯಾರು ಕಳ್ಳತನ ಮಾಡ್ತಿದ್ದಾರೆ? ಶಾಂತರಾಗಿ, ಶಾಂತರಾಗಿ. ಯಾರು ಕಳ್ಳತನ ಮಾಡುತ್ತಿರಲಿಲ್ಲ. ಹಾಗಾದ್ರೆ ನೀವು ಕಳ್ಳ ಕಳ್ಳ ಅಂತ ಯಾಕೆ ಕೂಗ್ತಾ ಇದ್ರಿ? ನಾವು ಕಳ್ಳ ಕಳ್ಳ ಎಂದು ಅಲ್ಲ, ಘೋರ ಘೋರ ಎಂದು ಹೇಳಿದ್ದು. ಘೋರ ಸಮಸ್ಯೆ ಬಂದು ನಿಂತಿದೆ. ನೀವಂತೂ ನಿದ್ದೆಲಿದ್ರಿ. ಖಂಡಿತ ನೀವ್ ಯಾವ್ದೋ ಕನ್ಸ್ ಕಂಡಿರ್ತೀರಾ. ಹೌದು, ನಮ್ಮ ಮುಂದೆ ಒಂದು ಅತ್ಯಂತ ಘೋರ ಸಮಸ್ಯೆ ಬಂದು ನಿಂತಿದೆ. ಆದ್ರೆ ಮಹಾರಾಜರೇ, ಆಗಿದ್ದೇನು? ನನ್ನ ಹತ್ರ ಆದ್ರೂ ಹೇಳ್ಕೊಳ್ಳಿ. ಸಿಪಾಯಿಗಳೇ! ಅಪ್ಪಣೆ ಮಹಾರಾಜರೇ. ಎಲ್ಲ ಸಭಾ ಸದಸ್ಯರಿಗೂ ಸೂಚನೆ ನೀಡಿ. ನಾವು ಅವರೆಲ್ಲರನ್ನು ಈಗಲೇ ಈ ಕ್ಷಣವೇ ರಾಜದರ್ಬಾರಿನಲ್ಲಿ ಭೇಟಿಯಾಗ ಬಯಸುತ್ತೇವೆ. ಆಗ್ಲಿ ಮಹಾರಾಜರೇ. ಮಹಾರಾಜರೇ, ನಿಮ್ಗೆ ಯಾವ್ದಾದ್ರು ಆಕಾಶವಾಣಿ ಕೇಳಿಸಿದ್ಯಾ? ಅದಕ್ಕೂ ಹೆಚ್ಚು ಗಂಭೀರ ಸಮಸ್ಯೆಯು. ಅರ್ಧರಾತ್ರಿಯಲ್ಲಿ ರಾಜ್ಯಸಭೆನ